105 ಗ್ರಾಮ ಪಂಚಾಯಿತಿ ಪಿಡಿಒಗಳ ಕಳ್ಳಾಟ ಬಯಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ 105 ಪಿಡಿಒಗಳ ಕಳ್ಳಾಟ ಬಯಲ್ ಆಗ್ತಾ ಇರೋದು. ಮನೆಯಲ್ಲೇ ಕೂತ್ಕೊಂಡು ಹಾಜರಾಗ್ತಾ ಇದ್ರು ಪಿಡಿಒಗಳು. ಎಂತ ಕೆಲಸ ಮಾಡ್ತಾ ಇದ್ರು ನೋಡಿ. ಕೇಳಿದ್ರೆ ಕೆಲಸಕ್ಕೆ ಬರ್ತಾ ಇದ್ದಾರೆ ಅಂತ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ದುರ್ಬಿನ ಹುಡುಕಿದ್ರು ಸಿಗ್ತಾ ಇರಲಿಲ್ಲ. ಕಾರಣ ಏನು ಅಂತಂದ್ರೆ ಇವ್ರು ಮನೇಲಿ ಕೂತ್ಕೊಳ್ತಾ ಇದ್ರು. ಇದು ಕಳ್ಳಾಟ ಅಲ್ವಾ? ಕೊಟ್ಟಿರೋ ಕೆಲಸ ಮಾಡೋಕ್ಕಾಗಲ್ವಾ? ಪಿಡಿಒಗಳ ವಿರುದ್ಧ ಸಮರ ಸಾರಿರೋದು ಜಿಲ್ಲಾ ಪಂಚಾಯಿತಿ ಸಿಇಒ. ಗ್ರಾಮ ಪಂಚಾಯಿತಿಗೆ ಬಾರದೆ ನಕಲಿ ಬಯೋಮೆಟ್ರಿಕ್ ಹಾಕಿ ವಂಚನೆ ಮಾಡ್ತಾ ಇದ್ರು ನೋಡಿ. ಪುಕ್ಷಟ್ಟೆ ಸಂಬಳ ಬರುತ್ತೆ ಅಂತಂದ್ರೆ ಮನೇಲೂ ಕೂತ್ಕೊಂತಾರೆ, ಇನ್ಯಾವುದೋ ರೆಸಾರ್ಟ್ನಲ್ಲೂ ಕೂತ್ಕೊಂತಾರೆ, ಬಂದಿದ್ದೀವಿ ಅಂತ ಹೇಳ್ತಾರೆ. ಕಳ್ಳಾಟ ಎಷ್ಟು ಕಡೆ ಎಷ್ಟು ಇಲಾಖೆಗಳಲ್ಲಿ ಈ ಥರ ನಡೆಯುತ್ತೆ ಗೊತ್ತಾ? ಅದಕ್ಕೆ ನಮ್ಮ ಜನ ಪಾಪ ಕ್ಯೂ ನಿಂತ್ಕೊಳ್ಳೋದು, ಹಿಡಿಶಾಪ ಹಾಕೋದು, ಅಯ್ಯೋ ಕೆಲಸ ಆಗಲಿಲ್ಲ, ಅಯ್ಯೋ ಅಧಿಕಾರಿಗಳು ಸಿಗಲಿಲ್ಲ ಅಂತ. ಇವ್ರುಗಳಿಗೆ ತಿಂದಿದ್ದು ಹೆಚ್ಚಾಗಿದೆ. ಅದಕ್ಕೆ ಈ ಥರ ಪಿಡಿಒಗಳ ಲಿಸ್ಟ್ ಮಾಡಿ ನೋಟಿಸನ್ನು ನೀಡಿರುವಂಥದ್ದು ಸಿಇಒ ಲವಿಶ್. ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರ್ಯಾರು ಕಳ್ಳಾಟ ಆಡ್ತಾ ಇದ್ರೋ ಒಬ್ರಿಬ್ರು ಅಲ್ಲ ಸ್ವಾಮಿ, 105 ಮಂದಿ ಅಂದರೆ ಯೋಚನೆ ಮಾಡಿ. ಇನ್ನು ಯಾವ ಸೀಮೆ ಇವ್ರು ಕೆಲಸ ಮಾಡ್ತಾ ಇದ್ರು ಅನ್ನೋದು ಇಲ್ಲೇ ಗೊತ್ತಾಗತ್ತೆ. 105 ಜನ ಏನು ಮಣ್ಣ ತಿಂತಾ ಇದ್ರಿ? ಈ ಸಂಪತ್ತಿಗೆ ಏನಕ್ಕೆ ಬೇಕು ನಿಮಗೆ ಕೆಲಸ? ರಾಜೀನಾಮೆ ಕೊಟ್ಬಿಟ್ಟು ಎಲ್ಲಾದ್ರೂ ಹೋಗಿ ಸಂಬಳ ಎಣಿಸ್ಬೇಕಾದ್ರೆ ಗೊತ್ತಾಗತ್ತಾ? ಕೆಲಸ ಮಾಡ್ತಾ ಇದ್ದೀನಿ, ನಾನೊಬ್ಬ ಪಿಡಿಒ, ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ. ನಿಮ್ಮಂಥ ಅಧಿಕಾರಿಗಳಿಗೆ ಇರೋದು ಒಂದೇ, ಇಲ್ಲದೆ ಇರೋದು ಒಂದೇ. ಕೆಲಸನ ನೆಟ್ಟಗೆ ಮಾಡಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಇಲ್ಲ. ಥರ ಗೋಧಿ ಮತ್ತು ಅಕ್ಕಿ ಕೂಡ ಜೊತೆಗೆ ಆಯಿಲ್ ಸಪ್ಲೈ ಅದು ಎಲ್ಲ ಕರೆಕ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈ ಥರ ಎಲ್ಲಿ ಕೋಲಿವಾಡ ಸ್ಕೂಲ್ ಫಾರ್ ಎಕ್ಸಾಂಪಲ್ ತಾವು ಹೇಳಿದಿರಿ, ಈ ಥರ ಪ್ರಾಬ್ಲಮ್ ಇದ್ದರೆ ನಾವು ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಮತ್ತು ಕರೆಕ್ಟ್ ಕ್ವಾಲಿಟಿ ಸಪ್ಲೈ ಮಾಡ್ತೀವಿ. ಮಕ್ಕಳಿಗೆ ಕಳಪೆ ಮಟ್ಟದ ಆಹಾರ ನಾವು ಕೊಡುವುದಿಲ್ಲ.